ನಾವು 11 ಜನ ಮಕ್ಕಳು. ಅಯ್ಯೋ, ಕ್ರಿಕೆಟ್ ಟೀಮ್ ಪೂರ. ಅಮ್ಮನಿಗೆ ಹಡಿಯೋದು ಆಗ್ತದ, ಅವಾಗ ನಾವೇ ಹೆಲ್ಪ್ ಮಾಡ್ಬೇಕಲ್ಲ. ಓಕೆ. ಭುವಿಯಲ್ಲೂ ನೀನೆ, ಭುವಿಯಲ್ಲೂ ನೀನೆ, ನೀನೇ ನೀನೇ ನಲ್ಲು ನೀನೇ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಮಾಧವರಾವ್ ನಮ್ಮ ಅಜ್ಜನ ಹೆಸರಲ್ಲ, ಅದನ್ನೇ ಮಧುರ ಅಂತ ಮಾಡಿ. ಯಾವಾಗ ಕಟ್ಟಿದ್ದು ಸರ್ ಇದು? ಇದು 1998. 1998. 27 ಇಯರ್ಸ್ ಆಯ್ತು ಸರ್. ಓಕೆ. ಹಾಂ ಹಾಂ ಹಾಂ. ಆಮೇಲೆ ಮೈತ್ರಿ ಅಂತ ಹೇಳಿಟ್ಟಿದ್ವಲ್ಲ ಸರ್, ಅದು ಮಾಧವರಾವ್ ಸಾವಿತ್ರಿ ಮೈತ್ರಿ ಹಂಗೆ ಮಾಡಿಟ್ಟಿದ್ವಿ. ಮೈತ್ರಿ ಅಂದರೆ ಫ್ರೆಂಡ್ಶಿಪ್ಪು ಆಯಿತು, ಸ್ನೇಹ ಸಂಬಂಧನೂ ಆಯಿತು, ಅಜ್ಜ ಅಜ್ಜಿ ಹೆಸರು ಆಯಿತು. ಅಜ್ಜಿ ಹೆಸರು. ಹಾಂ. ಓಕೆ. ಏನು ಸೈಜ್ ಇದೆ ಸರ್ ಇದು? ಇದು 60-50 ಇದೆ. 60-50 ಅವಾಗ ತೊಗೊಂಡಿದ್ದು. ಈ ಏರಿಯಾ ಹೆಸರು ಸರ್ ಇದು? ಇದು ಕೇಶವನಗರ ಅಂತ. ಸ್ಟೇಟ್ ಬ್ಯಾಂಕ್ ಕಾಲನಿನೂ ಅಂತಾರೆ ಕೇಶವನಗರ. ಹಾಂ. ಇದು ಉದಯ ಹಾಸ್ಟೆಲ್ ರೋಡ್, ಯೂನಿವರ್ಸಿಟಿ ರೋಡ್ ಸರ್, ಕರ್ನಾಟಕ ವಿಶ್ವವಿದ್ಯಾಲಯ. ಮುಂದೆ ಜಾಗ ಬಿಟ್ಟಿದ್ದು ಚೆನ್ನಾಗಿದೆ ಸರ್. ಹಾಂ ಸರ್, ಕಾರ್ ಪಾರ್ಕಿಂಗ್ ಅಂತ. ಓಕೆ. ಹಾಂ ಹಾಂ ಹಾಂ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ತಂದೆಯವರು ವೆಂಕಟೇಶ್. ತಂದೆಯವರು. ಹಾಂ, ನಿಮ್ಮನ್ನು ಮಾತಾಡ್ಸೋಣ ಅಂತಾನೆ ಬಂದೆ ಸರ್. ಅಲ್ಲಿ ಇಷ್ಟೊತ್ತು ನಿಮ್ಮ ಮಗ ಕತೆ ಹೇಳ್ತಿದ್ರು, ಹಳೆಯದನ್ನೆಲ್ಲ ತೋರಿಸ್ಕೊಂಡು ಬರ್ತಾಯಿದ್ರು. ಭಾಳ ಖುಷಿ ಆಯಿತು ಸರ್. ನೀವೆಲ್ಲ ಶ್ರಮ ಪಟ್ಟಿದ್ದಕ್ಕೆ ಇವತ್ತು. ಅಮ್ಮ ಬನ್ನಿ. ನಮಸ್ತೆ ನಮಸ್ತೆ. ಹೇಗಿದ್ದೀರಿ? ಹಾಂ 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 ಹಾಂ. ಓಕೆ. ಹಾಂ, ನಿಮ್ಮ ಹೆಸರು ಅಮ್ಮ? ಶೋಭಾ. ಶೋಭಾ. ಹಾಂ. ಎಷ್ಟು ವರ್ಷ ಸರ್? ನಿಮಗೆ? 77. ಅಮ್ಮಂಗೆ 70. ಹಾಂ. ರಿಟೈರ್ಡ್ ಲೈಫ್ ಈಗ. ಹಾಂ. ಇನ್ನೂ ಹೋಗ್ತಾರೆ ಸರ್ ಮೈತ್ರಿ. ಆಗಲಿ ಆಗಲಿ. ಹಾಂ. ಹೇಳಿ, ನಿಮ್ಮ ನೆನಪುಗಳು ಹೇಗಿತ್ತು, ಏನು ಕತೆ? ನಾವು ಇದು ಬರೀ ಸ್ಕೂಲಿಂದ ನೆನಪಿರ್ತದೆ. ಆಮೇಲೆ ಹೋಟ್ಲ್ ಮಾಡಲಿಕ್ಕೆ ನಾವು ಕಾಲೇಜ್ ಎಲ್ಲ ಇದು ಮಾಡಿ PUC ಮಾಡಿ ಹೋಟ್ಲಿಗೆ ಬಂದ್ಬಿಟ್ರು. PUC ಮಾಡಿ ಹೋಟ್ಲಿಗೆ ಬಂದ್ಬಿಟ್ರಿ? ಹಾಂ. ಅಂದರೆ ಆ ಟೈಮ್ನೊಳಗೆ 3 ಎಕರೆ ಜಾಗ ಅದು. ಎಲ್ಲಿ? ಮುಕ್ಕಡಪ್ಪ ಅಂತ. 100 ಎಕರೆ ಜಾಗ ಇತ್ತು. ಮೂಡುಬಿದಿರೆ ಹತ್ರ. ಹಾಂ. ಅದೆಲ್ಲ ಊಳುವವನೇ ಒಡೆಯ. ಹಾಂ, ಜಮೀನು ಹೋಗ್ಬಿಡ್ತು. ಓಕೆ. ಅವಾಗ ನೀವು ಇಲ್ಲಿಗೆ ಬಂದಿದ್ದ? ಇಲ್ಲ, ಹಾಂ. ನಮ್ಮ ಫಾದರ್ ಬಂದದ್ದು ಅವರಿಗೆ 8 ವರ್ಷ ಇದ್ದಾರೆ. ಓ, ನಿಮ್ಮ ತಂದೆಯವರಿಗೆ 1898. ಅಂದರೆ ಇಲ್ಲಿಂದ ಬಂದಿದ್ದು ಉತ್ಪನ್ನ ತಗೊಂಡು ಹೋಗಿ ಅಲ್ಲೆಲ್ಲ ಜಮೀನು ತಗೊಂಡ್ರು ಸರ್. ಹಾಂ ಹಾಂ. ಅದನ್ನ ಇವ್ರು ಹೇಳ್ತಾ ಇದ್ದಾರೆ. ಓಕೆ ಓಕೆ. 1898 ರೆಸ್ಟೋರೆಂಟಿಂದ ಹೇಳಿ. 1898ಗೆ ಅವ್ರು ಹುಟ್ಟಿದ್ದು. 1918ಗೆ ಆನಂದ್ ಭವನ ಅಂಥೇಳಿ ಕಾರ್ನರ್, ಈಗ ಸರಬ್ಗಟ್ಟಿ ಅಂತಾರಲ್ಲ, ಅಲ್ಲಿ ಆನಂದ್ ಭವನ ಇತ್ತು. ಅಲ್ಲಿಗೆ ಬಂದರು. ಅವರು ದಿವಸಕ್ಕೆ 100 ಕೂಡ ನೀರು ಎಳೆದು ಹಾಕ್ಬೇಕು. ಹಾಲ್ಗೇರಿ ಹನುಮಂತ ದೇವರಿಗೆ ಅಲ್ಲಿ 100 ಕೂಡ ನೀರು ಎಳೆದು ಹಾಕ್ಬೇಕು ಹೋಟ್ಲಿಗೆ. ಒಂದ್ಸಲ 100 ಕೂಡ ಎಳೆದು ಹಾಕಿದರೆ, ಅಂದರೆ ಇವ್ರ ಜೊತೆಗೆ ಒಬ್ಬರು ಬರ್ತಿದ್ರು. ಆ ಕೆರೆ ಮಧ್ಯದಲ್ಲೇ ಇದು ಬಾವಿ ಇದ್ದು, ಸ್ವೀಟ್ ವಾಟರ್ ಬರ್ತಿತ್ತು. ಈಗೇನು ಸೂಪರ್ ಮಾರ್ಕೆಟ್ ಇದೆಲ್ಲ ಅಲ್ಲಿ. ಅಂದರೆ ಅವ್ರ ಜೊತೆಗೆ ಇನ್ನಿಬ್ಬರು ಬರ್ತಿದ್ರು, 3 ಜನ ಸೇರಿ. ಒಂದು ತಿಂಗಳಿಗೆ ₹1 ಬಾಡಿಗೆ ಪಗಾರ ಅವ್ರಿಗೆ. ಒಂದು ತಿಂಗಳಿಗೆ ₹1 ಪಗಾರ. ಹಾಂ, ಒಂದು ವರ್ಷಕ್ಕೆ 1 ತಿಂಗಳು ಅವರು ಊರಿಗೆ ಹೋಗ್ಬೋದು. ಅವಾಗ ಅವರು ಏನು ಕೂಡಿಸಿಟ್ಟದ್ದು ₹12 ಇರ್ತದಲ್ಲ, ಅದಕ್ಕೆ ಒಂದು ₹3 ಹಾಕಿ ₹15 ಅವ್ರಿಗೆ ಕೊಡ್ತಿದ್ರು. ಇಲ್ಲಿಂದ ಕಡೂರಿಗೆ ಹೋಗ್ಬೇಕು ಅವ್ರು. ಕಡೂರಿಗೆ ಹೋಗಿ ಇಳಿದು ಹಾಗೂ ಚಾರ್ಮಾಡಿ ಘಾಟ್ನಿಂದ ಹೋಗೋದು. ತಿಂಡಿ ಬೆಲೆ ಎಷ್ಟಿತ್ತು ರೀ ಸರ್ ಅವಾಗ? ನಮಗೆ ಗೊತ್ತಿದ್ದದ್ದು ಪೈಸೆ ಬೆಲೆ ಒಳಗೆ. ಪೈಸೆ 5 ಪೈಸಾ ಇದು ಏನು ಚಹಾ, 7 ಪೈಸಾ ದೋಸೆ, 7 ಪೈಸೆ ದೋಸೆ. ಆಮೇಲೆ 6 ಪೈಸಾ ಉಪ್ಪಿಟ್ಟು. ಒಂದು 100 ಪೈಸಕ್ಕೆ ಒಂದು ಇದು ಅದು ₹1. ಆ ಲೆಕ್ಕ ಅದು. ₹1 ಮುಗಿದು ₹1 ಭಾಳ ಆಯಿತು. ಹಾಂ, ನಮ್ಮ ಫ್ರೆಂಡ್ ಈಗಲೂ ಹೇಳ್ತಾನೆ, 5 ಆಣೆ ಒಂದು ಬಿಲ್ಲಿಗೆ. 5 ಆಣೆ ಒಂದು ಬಿಲ್ಲಿಗೆ ಒಂದು ತುಪ್ಪ ದೋಸೆ, ಒಂದು ಶಿರಾ, ಆಮೇಲೆ ಒಂದು ಕಾಫಿ. ಅವನಿಗೆ ಮತ್ತೆ ಅಲ್ಲಿ ಬಿಡಿ ಅಂಗಡಿಯಿಂದ ಸಿಗರೇಟ್ ಒಂದು
ಫಸ್ಟು ಬರ್ತಿತ್ತು 5 ಅಣೆ 5.5 ಅಣೆ. ಆದರೆ ಎಲ್ಲ ಹಿರಿಯರೆಲ್ಲ ನಮ್ಮ ಹೋಟ್ಲೊಳಗೆ ಹುಟ್ಟಿ ವಿಷನ್ ಮಾಡಿದ್ದಾರೆ, ತಿಂಡಿ ತಿಂದವರೇ ಇದ್ದಾರೆ. ದ.ರಾ ಬೇಂದ್ರೆ, ಆಮೇಲೆ ಶಂಭಾ ಜೋಶಿ, ಆಮೇಲೆ ಗಿರೀಶ್ ಕಾರ್ನಾಡ್, ಎಲ್ಲರೂ ಒಳ್ಳೆ ಒಳ್ಳೆ ಇದಾದವರೇ ಇದ್ದಾರೆ. ಆಮೇಲೆ ವಕೀಲರು ಕುಲಕರ್ಣಿ ಅವರು ವಕೀಲರು ಫೇಮಸ್ ವಕೀಲರು ಅಂದರೆ ಹೆಸರು ನೆನಪಾಗೋದಿಲ್ಲ ನನಗೆ. ಮಾಲ್ಮಡ್ಡಿ ಒಳಗೆ ಫೇಮಸ್ ಹೆಸರು ನೆನಪು, ನಿಮ್ಗೆ ಹೋಗೋದ್ರೊಳಗೆ ಹೆಸರು ನೆನಪು ಮಾಡಿ. ಖಂಡಿತ. ಅಮ್ಮ ನಿಮ್ದು ಯಾವುದು ತವ್ರ ಮನೆ? ದಾವಣಗೆರೆ. ದಾವಣಗೆರೆ. ಓಕೆ. ಹಾಂ, ಯಾವಾಗ ಮದುವೆ ಆಗಿದ್ದು? ಯಾವ ಇಸ್ವಿ ನಿಮ್ಮದು? ಎಷ್ಟು 1972. 1972. ಹಾಂ, ಹೇಗೆ ಅನ್ನಿಸ್ತು ನಿಮ್ಗೆ ಯಾವಾಗ? ನಮಗೇನು ತಿಳುವಳಿಕೆನೇ ಇದ್ದಿಲ್ಲ. ಸೋದರತ್ತೆ ಮಗ. ಓ, ಮನೆಗೆ. ಓಕೆ. ಏನೇನೋ ಗೊತ್ತಿರಲಿಲ್ಲ ನಿಮಗೆ? ನನಗೆ 16 ವರ್ಷ. ಹಾಂ, ಅವಾಗ ಮದುವೆ ಮಾಡಿದ್ರು. ಹಾಂ. ಮತ್ತೆ 24 ವರ್ಷ. ಹೌದು, ಅಂದರೆ ನಿಮಗೆ 24 ವರ್ಷ. ಹಾಂ, ಓಕೆ. ನಮ್ದು ತಂದೆದ್ದು ಹೋಟ್ಲೇ ಇತ್ತು. ಇತ್ತಾ? ದಾವಣಗೆರೆ. ಏನು ಅವ್ರ ಹೆಸರು? ಶ್ರೀನಿವಾಸರಾವ್. ಶ್ರೀನಿವಾಸರಾವ್. ಏನು ಆ ಹೋಟೆಲ್ ಹೆಸರು ಏನಮ್ಮ? ಬಹಳ ಜೀವನ್ 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 ರೆಸ್ಟೋರೆಂಟ್. ಮೋಸ್ಟ್ಲಿ ಇದ್ರಷ್ಟೇ ಇತಿಹಾಸ ದಾವಣಗೆರೆ ಆ ಹೋಟ್ಲಿಗೆ ಇರ್ಬೋದು. ಕ್ಲೋಸ್ ಆಯ್ತು ಸರ್, ಅದು ಕ್ಲೋಸ್ ಆಯ್ತು. ನಮ್ಗೆ ಸರ್ಕಲ್ ರೆಸ್ಟೋರೆಂಟ್ ಅಂತೆಲ್ಲ ಇತ್ತು, ಅದು ಕ್ಲೋಸ್ ಆಯ್ತು ದಾವಣಗೆರೆ. ಓಕೆ. ಹೋಟೆಲ್ ಬಿಸ್ನೆಸ್ ಇಂದನೇ ಬಂದಿದ್ದು ಇವರು. ಓಕೆ. ಹಾಂ, ಎಷ್ಟು ಜನ ಮಕ್ಕಳು ನಿಮಗೆ? 3 ಜನ. 3 ಜನ. ಇವರೊಬ್ರು? ಆಮೇಲೆ 2 ಹುಡುಗಿಯರು, ಅವರು 2 ಬೆಂಗಳೂರಲ್ಲಿ ಇದ್ದಾರೆ. ಬೆಂಗಳೂರಲ್ಲಿ ಇದ್ದಾರೆ. ಏನು ಮಾಡ್ತಾರೆ ಅವರು? ಹೌಸ್ ವೈಫ್. ಹಾಂ, 2 ಹೌಸ್ ವೈಫ್. ಓಕೆ. ಒಬ್ಬನ ಆರ್ಟಿಸ್ಟ್ ಇದ್ದಾನೆ, ಅವ್ರ ಗಂಡ. ಹೌದಾ? ಅವಳು ಆರ್ಟಿಸ್ಟ್. ಏನು ಹೆಸರು? ಯಾವ ಆರ್ಟಿಸ್ಟ್ ಅವರು? ಅಶೋಕ್ BS, ಚಿಕ್ಕಮಗಳೂರು ಮುಕಾಂಬುದಿ ಹಾಂ, ಅವರು ಚಿತ್ರಕಲಾ ಆರ್ಟಿಸ್ಟ್. ಹೌದಾ? ಆಮೇಲೆ ಇನ್ನೊಬ್ಬರು ಸಾಫ್ಟ್ವೇರ್ ಇದ್ದಾರೆ. ಆರಾಮಿದ್ದೀರಿ? ಹಾಂ, ಹಾಂ, ಆರಾಮ. ಭಾಳ ಖುಷಿ ಆಯ್ತು ನಿಮ್ಮನ್ನ ನೋಡಿ. ಈಗ ನೀವು ಕಷ್ಟಪಟ್ಟಿದ್ದನ್ನ ನಾವು ಅದನ್ನು ಇವತ್ತು ಎಂಜಾಯ್ ಮಾಡ್ತಾ ಇದ್ದೀವಿ. ಈಗ ನಿಮ್ಮಲ್ಲಿ ತುಪ್ಪದ ದೋಸೆ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಜಾಗ ಉಳಿಸ್ಕೊಂಡು ಬಂದಿದ್ದಾರಲ್ಲ ಇವತ್ತು, ಅದು ಗ್ರೇಟ್. ಯಾರು ಅಂದ್ಕೊಂಡು ಏನು ಬಿಡಪ್ಪ ಮೇನ್ ಬಜಾರ್ದಾಗ ಐತಿ, ಒಂದೇನು ಬಿಲ್ಡಿಂಗ್ ಬಾಡಿಗೆ ಕೊಟ್ಬಿಡೋಣ, ಯಾಕೆ ಅದನ್ನು ಸುಮ್ಮನೆ ಅಂತ ಯೋಚನೆ ಮಾಡಿಬಿಟ್ಟಿದ್ರೆ ನಮಗದು ಇರ್ತಾ ಇರಲಿಲ್ಲ ಇವತ್ತು. ಬಟ್ ನಿಮ್ಮ ಸ್ಯಾಕ್ರಿಫೈಸ್ ಇದೆಯಲ್ಲ, ಕಷ್ಟವೋ ಸುಖವೋ ಅಜ್ಜ ಕಟ್ಟಿದ್ದು ಅದು ಇರಲಿ ಅಂತ ನಡ್ಸ್ಕೊಂಡು ಬಂದಿದ್ದೀರಲ್ಲ, ಅದು ಗ್ರೇಟ್ ಅನಿಸುತ್ತೆ ನಮಗೆ. ಹಾಂ, ಹಾಂ. ಅವರು ಅಷ್ಟು ಹಾರ್ಡ್ ವರ್ಕರ್ ಇದ್ರಲ್ಲ. ಅಷ್ಟು ಬೆಣ್ಣೆ ಖರೀದಿ ಮಾಡಿ ತುಪ್ಪ ಮಾಡಿ ತುಪ್ಪ ಇದು ಮಾಡ್ತಾರೆ. ಬೆಣ್ಣೆ ತುಪ್ಪ ದೋಸೆ ಅಂದರೆ ಕಾರಣ ಏನಂದರೆ ತುಪ್ಪದೊಳಗೆ ಅದು ಅಷ್ಟು ದೋಸೆ ಹಾಕಿ ಬೇಯಬೇಕು, ಅಷ್ಟು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರಬೇಕು ಹೊರಗೆ. ಮತ್ತೆ ಮಣೆ ಹೆಮ್ಗಳು ಮಾಡಿ ಮನೆ ಮೇಲೆ ಕೂತು ಎಲ್ಲ ದೊಡ್ಡ ದೊಡ್ಡ ವಕೀಲರು ಇವರು ಎಲ್ಲ ಒಳಗೆ ಕೂತು. ನನ್ನ ಮದುವೆ ಆದ್ಮೇಲೂ ನೋಡಿದೆ ನಾನು ಅದು. ನೋಡಿದ್ದೀರಾ ನೀವು? ಹೋಗ್ತಿದ್ರ ಹೋಟೆಲ್ಗೆ? ಅಲ್ಲೇ ಮನೆ. ಓ, ಪಕ್ಕದಲ್ಲೇ. ಈಗ ನಿಮ್ಮ ಮಗ ದೊಡ್ಡ ದೊಡ್ಡ ಹೋಟ್ಲ್ ಮಾಡಿದ್ದಾರೆ, ಅದನ್ನ ನೋಡಿ ಏನ್ ಅನ್ಸುತ್ತೆ ನಿಮ್ಗೆ? ಆಗಿಂದು ಖುಷಿ ಅನ್ಸತ್ತೆ, ಒಂದು ಜನರೇಷನ್ ಇಂದ ಒಳ್ಳೇದಾಯ್ತಲ್ಲ ಅಂತ. ಓಕೆ. ನಾವು ಇನ್ನೂ ಅದಕ್ಕೆ ಸರಿ ಸಂಬಳ ಕೊಟ್ಟೇವಲ್ಲ ಎಲ್ಲರಿಗೂ. ಆ ಥರ ನೀವು ಮಾಡ್ರಿ ಅಂತ ಹೇಳಿ ಅವ್ರು ಮಾಡ್ತಾನೆ ಅಂತ ಹೇಳಿದಾಗ ಎಸ್ ಅಂತ ಹೇಳಿ ಮಾಡಬೇಕು ಅಂತ ಅವ್ರಿಗೆ ಉಮೇದು ಬರಬೇಕು ಅಂತ. ಓಕೆ. ಹಾಂ, ಸೂಪರ್. ಹಾಂ, ಇಲ್ಲಿ ಮಾಡಿದ ಗಿಡಿದ್ದು ಏನು ನೆನಪಿದೆಯಾ ನಿಮಗೆ? ಏನೇನು ಮಾಡ್ತಿದ್ರಿ? ನಾವು ಏನು ಮಾಡ್ತಿದ್ದಿಲ್ಲ, ತಿನ್ಲಿಕ್ಕೆ ಹೋಗ್ತಿದ್ವಿ. ಯಜಮಾನ್ರು ನೀವು? ಇವ್ರದ್ದು ಮದುವೆ ಆಗಿದ್ದಿಲ್ಲ, ಅದಕ್ಕೆ ಅವಾಗನೇ. ಓಕೆ. ಇವರು ಶಿ ಇಸ್ ದ ಬೆಸ್ಟ್ ಕುಕ್. ಹೌದಾ? ಎಲ್ಲ ಭಾಳ ಚೆನ್ನಾಗಿ ಐಟಮ್ಸ್ ಎಲ್ಲ ಮಾಡ್ತಾರೆ. ಏನೇನು ಮಾಡ್ತೀರಿ? ಏನೇನು ಮಾಡ್ತಾರೆ? ಎಲ್ಲ ಸ್ಪೆಷಲ್ ಐಟಮ್ಸ್. ಹೌದಾ? ಹೊಸದಾಗೆ ಕೇಳ್ರಿ. ತಮ್ಮ ನಮಸ್ತೆ. ಮಿಸ್ಸಸ್? ಓಕೆ. ಏನು ಹೆಸರು ನಿಮ್ಮದು? ಸುಷ್ಮಾ ಅವರು. ಯಾವ ಊರು ತವ್ರ ಮನೆ ನಿಮ್ಮದು? ನಮ್ಮದು ತುಮಕೂರು ಹತ್ರ ಶಿರಾ. ತುಮಕೂರು ಹತ್ರ ಶಿರಾ. ಓಕೆ. ಹಾಂ ಹಾಂ ಹಾಂ. ಏನು ಓದಿದ್ದೀರಿ ನೀವು? ನಾನು BSc ಕಂಪ್ಯೂಟರ್ ಸೈನ್ಸ್. ಎಷ್ಟು ವರ್ಷ ಆಯಿತು ಮದುವೆ ಆಗಿ? 20 ವರ್ಷ ಆಯಿತು. 20 ವರ್ಷ. ಇಲ್ಲ ನಿಮ್ಮ ತಂದೆ? ನಮ್ಮದು ಹೋಟೆಲ್ಲೇ. ಓ, ಎಲ್ಲ ಹೋಟೆಲ್ ಸೇರಪ್ಪ ಇಲ್ಲಿ. ಇಬ್ಬರು ಮಕ್ಕಳು. ಮಗಳು ಈಗ BCom ಮಾಡ್ತಾ ಇದ್ದಾಳೆ, ಮಗ ಈ ಸತಿ 10th. ಮಗ ಈ ಸರಿ 10th. ಏನು ಮುಂದಿನ ಪೀಳಿಗೆಗೆ ಮಗ ಬರ್ತಾರೆ ಹಂಗಾರೆ? ಬರ್ಬೋದು ಬರ್ಬೋದು. ದೊಡ್ಡ ಸಾಮ್ರಾಜ್ಯ ಕಟ್ಟಿಬಿಟ್ಟಿದ್ದೀರಲ್ಲ, ಮತ್ತೆ ಮುಂದಿನ ಪೀಳಿಗೆಗೆ ದಾಟಿಸ್ಬೇಕಲ್ಲ. ಹೌದು. ಏನು ಅನ್ಸುತ್ತೆ ನೀವು ಹೇಳಿ ನಿಮ್ಮ ಅನುಭವ?
ಈಗ ಆ ಜನ್ರೇಷನ್ ಅವ್ರದ್ದಾಯ್ತು, ಕುತ್ಕೊಂಡು ತಿಂದು ಮನೆ ಮೇಲೆ ಹೇಳ್ತಿದ್ರಲ್ಲ, ನೀರು ಸೇರಿ ಹಾಕಿ. ಈಗ ನಿಮಗಿರೋ ಸವಾಲುಗಳು ಏನು ನಡೆಯುತ್ತೆ ನಿಮ್ಮ ಮಧ್ಯೆ ಚರ್ಚೆ? ನಮ್ಮ ಮಧ್ಯೆ ಅಂದರೆ ಈಗ ನಮ್ಮದು ಹೋಟೆಲ್ ಫ್ಯಾಮಿಲಿ ಆಗಿದ್ದರಿಂದ ತವ್ರ ಮನೆಯಲ್ಲಿ ಇಲ್ಲಿ ಬಂದು ಈಗ ಹೋಟೆಲ್ ಫ್ಯಾಮಿಲಿ ಇಲ್ಲದಿದ್ದವರಿಗೆ ಸ್ವಲ್ಪ ಕಷ್ಟ ಅನ್ನೋದಕ್ಕಿಂತ ಅಡ್ಜಸ್ಟ್ ಆಗೋದು ಸ್ವಲ್ಪ ಇದಾಗ್ತದೆ. ಯಾಕಂದರೆ ಟೈಮಿಂಗ್ ಎಲ್ಲ ಹೆಚ್ಚು ಕಮ್ಮಿ ಇರ್ತದೆ. ಈಗ ಇವ್ರದ್ದು ಟೈಮಿಂಗು ಈಗ ಬೇರೆ ಆಫೀಸ್ ಟೈಮಿಂಗ್ ಇರೋದಿಲ್ಲ, ಇವ್ರದ್ದು ಯಾವ ಟೈಮಿಂಗ್ ಇಷ್ಟೊತ್ತಿಗೆ ಅನ್ನೋದಿರಲ್ಲ. ಈಗ ಯಾರೋ ರಜಾ ಮಾಡ್ತಾರೆ, ಇಲ್ಲ ಫೋನ್ ಬರ್ತದೆ ಇವರಿಗೆ, ಅವರಿಲ್ಲ ಇವರಿಲ್ಲ ಅಂದಾಗ ಇವ್ರು ಅಲ್ಲಿ ಹೋಗ್ಬೇಕಾಗ್ತದೆ. ಆಮೇಲೆ ರಾತ್ರಿನೂ ಅಷ್ಟೇ, ರಾತ್ರಿ ಏನಾಗ್ತದೆ ಲೇಟ್ ಆಗ್ತದೆ ಬರೋದು, ಅದೆಲ್ಲ ಮುಗಿಸಿ ಮನೆಗೆ ಬರೋದು 11:30. ಲೇಡೀಸಿಗೆಲ್ಲ ಮನೆ ಮುಟ್ಟಿಸಿ ಅವ್ರ ಮನೆ ಮುಟ್ಟಿದ್ರು ಅಂತೇಳಿ ಕನ್ಫರ್ಮ್ ಆದ್ಮೇಲೆ ನಾವು ಮನೆಗೆ ಬರ್ತೀವಿ. ಅವ್ರು ಆಟೋ ಮಾಡಿ ಕಳಿಸ್ತೀವಿ, ಅವ್ರ ಮನೆ ಮುಟ್ಟಿದ್ರು ಅಂತ ಹೇಳಿದ್ಮೇಲೆ ನಾವು ಅಲ್ಲಿಂದ ಹೊರಡ್ತೀವಿ ಹೋಟ್ಲಿಂದ. ಈಗ ಇನ್ನೊಂದು ಪ್ರಶ್ನೆ ಕಾಡುತ್ತಪ್ಪ, ನಮಗೇನಾದರೂ ಸ್ಯಾಟರ್ಡೆ ಸಂಡೇ ಬಂದರೆ ಏಯ್ ಮನೆಗೆ ಏನೋ ಮಾಡ್ಬಿಡ್ರಿ ಹೋಟೆಲ್ಗೆ ಹೋಗ್ತೀನಣ್ಣ ಅಂತ ನಾವು ಖುಷಿ ಆಗ್ಬಿಡ್ತೀವಿ. ನಿಮ್ದು ಹೇಗೆ? ಅದೇ ಹೇಳಿದ್ದೀಗ, ಇಲ್ಲ ಆ ಥರ ಇಲ್ಲ ಇಲ್ಲ. ಹಂಗಾಗಿ ಇವರು ಸ್ಯಾಟರ್ಡೆ ಸಂಡೇ ಅವ್ರಿಗೆ ಫ್ರೀ ಅಂತ, ಹುಡುಗರಿಗೆ ಈಗ ರಜೆ ಇರುತ್ತೆ. ಇದು ನಮ್ಮ ಬಿಸ್ನೆಸ್ ಸೈಕಲ್ಲೇ ಅಪೋಸಿಟ್. ಎಲ್ಲರಿಗೂ ರಜಾ ಇದ್ದು ಹೋಟ್ಲಿಗೆ ಎಂಜಾಯ್ ಮಾಡಕ್ ಬರ್ಬೇಕಾರೆ ನಮ್ ಫ್ಯಾಮಿಲಿ ನಮಗೆ ಟೈಮ್ ಇರಲ್ಲ, ವಿಲ್ ಬಿ ಬಿಸಿ. ನಾವು ಅದರ್ ಡೇಸ್ ಹೇಳ್ತೀವಿ, ನಾವು ಸೋಮವಾರದಿಂದ ಶುಕ್ರವಾರ ಯಾವಾಗಾದ್ರೂ ಹೇಳ್ರಿ, ಸ್ಯಾಟರ್ಡೆ ಸಂಡೇ ನಮಗೆ ಅದಕ್ಕೂ ಕರಿಬೇಡ್ರಿ ಅಂತ. ಜಾಸ್ತಿ ಫಂಕ್ಷನ್ಸ್, ಜಾಸ್ತಿ ಆಕ್ಟಿವಿಟೀಸ್, ಇವೆಂಟ್ಸ್ ಇರೋದೇ ಅವಾಗಿರುತ್ತೆ. ಅದನ್ನ ರೆಡಿ ಮಾಡಕ್ಕೆ ಹೋಟೆಲ್ ಇದ್ದವ್ರ ಮಗಳು ಇರೋದ್ರಿಂದ ಇವ್ಳು ಅಡ್ಜಸ್ಟ್ ಆಗ್ತಾವ. ಬೇರೆಯವ್ರಾಗಿದ್ರೆ ನಮ್ಮ ತಂದೆ ಆಗಿದ್ರೆ ರಜೆ ಇತ್ತು, ಅದೆಲ್ಲ ಬಂದೇ ಬರುತ್ತೆ. ಸೊ ಆ ಡಿಫ್ರೆನ್ಸಸ್ ಇಲ್ಲ, ಹಾಗಾಗ್ತಾ ಇದೆ ಈಗ. ಅದರಿಂದ ನನಗೆ ಅಷ್ಟು ಭಾಳ ಏನು ಪ್ರಾಬ್ಲಮ್ ಆಗಿಲ್ಲ. ಆಮೇಲೆ ಅತ್ತೆ ಮಾವ ಭಾಳ ಸಪೋರ್ಟಿವು. ನಮ್ಮ ಅತ್ತೆ ಅಂತೂ ಹೇಳ್ದಂಗೆ ಎಕ್ಸಲೆಂಟ್ ಕುಕ್ ಅವರು. ಭಾಳ ಕೆಲವೊಂದು ಒಂಥರ ಸಿಗ್ನೇಚರ್ ಡಿಶ್ ಅನ್ಬೋದು ಅವ್ರದ್ದು, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು. ಅವರು ಇದು ಬನ್ಸ್ ಮಾಡ್ತಾರೆ, ಮಂಗಳೂರು ಬನ್ಸು, ಆಮೇಲೆ ಕೊಟ್ಟೆ ಕಡುಬು ಮಾಡ್ತಾರೆ, ಆಮೇಲೆ ಶಾವ್ಗೆ, ಶಾವ್ಗೆ, ಅದಾದ್ಮೇಲೆ ಸ್ವೀಟು ಅವ್ರದ್ದು ಎತ್ತಿದ ಕೈ, ಹೋಳಿಗೆ ಇರ್ಬೋದು, ಅದಂತೂ ಪೂರಿ ಥರ ಉಪ್ತಾ ಇರ್ತದೆ. ಹೋಳಿಗೆ ಅಂದರೆ ಬೇಳೆ ಹೋಳಿಗೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ರವಾ ಬರ್ಫಿ ಮಾಡ್ತಾರೆ, ಇಷ್ಟು ಚೆನ್ನಾಗಿರ್ತದೆ, ಬಾಯಲ್ಲಿ ಇಟ್ಟರೆ ಕರಗ್ತದೆ, ಅಷ್ಟು ಚೆನ್ನಾಗಿ. ಅದನ್ನೆಲ್ಲ ಬರೆದು ಇಟ್ಟಿದ್ದೀರಾ, ನೀವು ಮಾಡಿ ವಿಡಿಯೋ ಮಾಡಿ ಮುಂದಿನ ಪೀಳಿಗೆಗೆ ಬರ್ತದೆ ಅಲ್ಲಮ್ಮ. ಮೈಸೂರು ಪಾಕು ಅಷ್ಟೇ ಭಾಳ ಚೆನ್ನಾಗಿ ಮಾಡ್ತಾರೆ. ಗೀ ಮೈಸೂರು ಪಾಕು ಇಲ್ಲಿ ಅಷ್ಟು ಫೇಮಸ್. ಅವರಿಂದ ನಾನು ಕಲ್ತಿದ್ದೀನಿ ಅವೆಲ್ಲ ಸ್ವೀಟ್ಸ್. ಅದ್ಭುತ. ನಿಮ್ಮ ಹೆಸರಮ್ಮ? ವಿಸ್ಮಯ. ವಿಸ್ಮಯ. ನೋಡಿ ಜನ್ರೇಷನ್ ಹೆಂಗಿದೆ. ಹೇಳಮ್ಮ, ಯಾರ್ಯಾರು ನೆನಪಿದೆ ನಿಮಗೆ? ಅಜ್ಜಂದು ಹೇಗೆ? ಅಜ್ಜ ಈಗ ತನಕನೂ ಹೋಗ್ತಾರೆ ಹೋಟ್ಲಿಗೆ, ಅವ್ರು ಒಂದಿನ ಬಿಡೋದೇನಿಲ್ಲ. ಮೊದ್ಲಿಂದ ಅವರು ಎವ್ರಿ ಟೈಮ್ ಹೋಟ್ಲಲ್ಲೇ ಇರ್ತಿದ್ರು. ಆಟ ಆಡೋದು ಅವ್ರು ಹೇಳ್ಕೊಟ್ಟಿರೋದೆಲ್ಲ, ಏನು ಗಾಡಿ ಹೇಳ್ಕೊಟ್ಟಿದ್ದು ಅವರೇ, ನಂಗೆಲ್ಲ ಅವರೇ ಹೇಳ್ಕೊಟ್ಟಿರೋದು. ಅಪ್ಪನೂ ಹಂಗೆ, ಮನೇಲಿ ಹೋಟ್ಲಲ್ಲಿ ಎಷ್ಟು ಇರ್ತಾರೆ ಅನ್ಕೋತೀವಲ್ಲ, ಇಷ್ಟೆಲ್ಲ ಫ್ಯಾಮಿಲಿ ಮನೆಗೆ ಬರ್ತಾರೆ, ಮನೇಲೆ ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಾರೆ. ಟೈಮ್ ಕೊಡ್ತಾರ? ಕೊಡ್ತಾರೆ. ಏನು ಓದ್ತಿದ್ದೀರಿ? ನಾನು BCom ಮಾಡ್ತಾ ಇದ್ದೀನಿ, ಅದ್ರ ಜೊತೆ CA ಇಂಟರ್ ಮಾಡ್ತಾ ಇದ್ದೀನಿ. ಚಾರ್ಟರ್ಡ್ ಅಕೌಂಟೆಂಟ್. ಹೌದಾ? ಓಕೆ. ಮುಂದೆ ನಿಮ್ದೇನು ಕನಸು? ನಾನು ಚಾರ್ಟರ್ಡ್ ಅಕೌಂಟೆನ್ಸಿ. ಹೆಂಗೋ ನಿಮ್ದು ಅಕೌಂಟೆನ್ಸಿ ನೋಡ್ಲಿ ಅಂತ. ಎಷ್ಟು ಖುಷಿ ಇದೆ ನಿಮಗೆ? ಈಗ ಒಂದು ಸುಮ್ಮನೆ ಅದು ಲೆಗಸಿ ಉಳಿಸ್ಕೊಂಡ್ಬರೋದು ಕಷ್ಟ, ಬಟ್ ಉಳಿಸಿದ್ದಾರೆ, ಏನ್ ಅನ್ಸುತ್ತೆ? ತುಂಬಾ ಖುಷಿ ಇದೆ. ಅಂದ್ರೆ ಯೂಶಲಿ ಆ ಥರ ಮಾಡಲ್ಲ ಯಾರು. ಈಗ ಲೆಗಸಿನ ಉಳಿಸ್ಕೊಳ್ಳೋದು ಅಥವಾ ಅದೇ ಫೀಲ್ಡ್ ಒಳಗೆ ಇಂಟ್ರೆಸ್ಟ್ ಪಟ್ಟು ಅವ್ರು ಹೋಗಿ ಅದನ್ನ ಇದ್ದಿದ್ರಕ್ಕಿಂತ ಜಾಸ್ತಿ ಅದನ್ನ ಏನು ಹಾರ್ಡ್ ವರ್ಕ್ ಮಾಡಿ ಬೆಳೆಸೋದು ತುಂಬಾ ಕಮ್ಮಿ ನಾನು ನೋಡಿರೋದು. ಹಂಗೆ ನಂಗೆ ಖುಷಿ ಇದೆ ಅವ್ರು ಮಾಡಿರೋದು. ಹೊಸ ಯೋಜನೆಗಳು ಅಪ್ಪಾಜಿ ತಗೊಂಡ್ ಬಂದಾಗ ಏನು ಚರ್ಚೆಗಳು ನಡೆಯುತ್ತಾ ಮನೆಗೆ? ಹಾಗೆ ತುಂಬಾ ಏನ್ ಮಾಡ್ಬೇಕು? ನಾವು ಅಪ್ಪ ಇದನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಬಾರ್ದು ಡಿಶ್ ಅಂತ ಯಾವಾಗಾದ್ರೂ ಕೇಳಿರ್ತೀವಿ. ಅಪ್ಪ ಇಲ್ಲ, ನಮ್ದು ಫ್ಯಾಮಿಲಿ ಹೋಟೆಲ್ ಇದೆ, ಈಗ ನಿಮ್ದು ಪ್ರಕಾರ ಕೆಫೆ ಟೈಪ್ ಅಲ್ಲ ಇದಲ್ಲ, ಸೊ ಫ್ಯಾಮಿಲಿ ಪೀಪಲ್ ಬರ್ತಾರೆ ನಮ್ಮ ಹೋಟ್ಲಿಗೆ, ಇದಕ್ಕೆ ಕಮ್ಮಿ ಅಂತ ಹೇಳ್ತಾರೆ. ಸೊ ಅದ್ರ ತಕ್ಕಂಗೆ ಫ್ಯಾಮಿಲಿಗೆ ಹೆಂಗ್ ಬೇಕೋ ಆ ಥರ ಪ್ರಿಫರೆನ್ಸ್ ಇಟ್ಟು
ಇದಾವೆ ಫುಡ್ಸ್ ಎಲ್ಲ ಅಲ್ಲಿ. ಅಂದ್ರೆ ಇವ್ರು ಬಹಳ ಟ್ರೆಂಡಿ. ಈಗ ಮೊಜಿಟೋ ಯಾಕೆ ಇಡಬಾರ್ದು, ಅಥವಾ ನೀವೇನೋ ಇನ್ನೊಂದೇನೋ ಅವ್ರದ್ದೆಲ್ಲ ಹೊಸ ಮ್ಯಾಚೋಸ್ ಯಾಕೆ ಇಡಬಾರ್ದು, ಸೊ ಅಂತೆಲ್ಲ ಕೇಳ್ತಾರೆ ಇವರು. ಆಲ್ ಆಫ್ ಎ ಸಡನ್ ನಾವು ಅವನ್ನೆಲ್ಲ ಇಮಿಡಿಯೇಟ್ ಆಗಿ ತರಕ್ ಬರಲ್ಲ. ಆಮೇಲೆ ಅದನ್ನೆಲ್ಲ ನಾನು ಹೇಳಿದ್ನಲ್ಲ, ಅದನ್ನೆಲ್ಲನೂ ಥ್ರೂ ಔಟ್ ಈಗ ನಾನು ಮಾಡಿದ ಕೂಡಲೇ ಒಂದು 5 ವರ್ಷ 6 ವರ್ಷನೂ ಅದು ರನ್ ಆಗುತ್ತೆ ಅನ್ನೋದು ನನಗೆ ಗ್ಯಾರಂಟಿ ಇರಲ್ಲ. ಸೊ ಟೈಮಿಂಗ್ ಟ್ರೆಂಡ್ಸ್ ಹೆಂಗಿರುತ್ತೆ ಯುತ್ತಿದಂದ್ರೆ ಇವತ್ತು ಅದೆಲ್ಲ ಟ್ರೆಂಡ್ ಇರುತ್ತೆ, ಸಡನ್ಲಿ 2 years ಡೌನ್ ದ ಲೈನ್ ಆ ಟ್ರೆಂಡ್ ಬಿಟ್ಟು ಜನ ಮತ್ತೊಂದಕ್ಕೆ ಶಿಫ್ಟ್ ಆಗಿರ್ತಾರೆ. ಸೊ ಇದು ಖಾಲಿ ಹೊಡಿತಾ ಇರುತ್ತೆ ಅವಾಗ. ಅದೇ ನಾ ಹೇಳೋದು, ಅಂದ್ರೆ ಈಗ ನಾವು ಏನು ಮಾಡ್ತಾ ಬಂದಿರ್ತೀವಿ ಕನ್ಸಿಸ್ಟೆಂಟ್ ಆಗಿ ಮಾಡಿದಾಗ ಅದಕ್ಕೆ ಕಸ್ಟಮರ್ ಬೇಸ್ ಇದ್ದೇ ಇರುತ್ತೆ. ಕಾನ್ಸೆಪ್ಟ್ಸ್ ಓಲ್ಡ್ ಡಿಶಸ್ ಅದೆಲ್ಲ ಟ್ರೆಡಿಷನ್ ಕಂಟಿನ್ಯೂ ಆದರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ. ಯಾಕಂದರೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅದರಲ್ಲಿ ಸಿಕ್ಕಂಗೆ ಇದರಲ್ಲಿ ಸಿಗಲ್ಲ. ಏನು ಭಾಳ ಏನೇನೋ ಅಡುಗೆ ಮಾಡ್ತೀರಿ ಅಂತಲ್ಲಿ ಯಾರು ಕಲಿಸಿದ್ದು ನಿಮಗೆ ಅದನ್ನ? ನಮ್ಮಮ್ಮ. ಅಮ್ಮ. ಹಾಂ, ಅಮ್ಮನ ಹೆಸರು ಸಾವಿತ್ರಮ್ಮ. ಸಾವಿತ್ರಮ್ಮನವರು. ನಮ್ಮ ಅಮ್ಮನ ಹೆಸರು ಸಾವಿತ್ರಮ್ಮ, ಅವರ ಅಮ್ಮನ ಹೆಸರು ಸಾವಿತ್ರಮ್ಮ. ಹಾಂ, ಹೌದಾ? ಓಕೆ. ಹಾಂ, ಎಲ್ಲ ಕಲಿಸಿದ್ದಾರೆ. ಎಲ್ಲ ಕಲಿಸಿದ್ದಾರೆ. ಇಲ್ಲಿ ಬಂದ ಮೇಲೆ ನಾವು ಅಡ್ಜಸ್ಟ್ ಆಗಿದ್ದೀವಲ್ಲ. ಈಗಿನ ಮಕ್ಕಳು ಅಡುಗೆ ಮನೆಗೆ ಬರೋಕ್ಕೆ ತಯಾರಿಲ್ಲ, ಕಲಿಯೋಕ್ಕೆ ತಯಾರಿಲ್ಲ. ಮಾತೆತ್ತಿದ್ರೆ ಅವು ಏನೋ ಬುಕ್ ಮಾಡ್ತಾವೆ, ಏನೋ ಬಂದ್ಬಿಡುತ್ತೆ, ತಿಂದುಬಿಡ್ತವೆ. ಏನು ಮಾಡೋದೇ ಇಲ್ವಲ್ಲಮ್ಮ, ನೀವು ಹೆಂಗೆ ಕಲ್ತ್ರಿ ಅಂತ? ನಮಗೆ ಬೇರೆ ಏನು ಇರಲೇ ಇಲ್ಲ ಅಲ್ಲ. ಹಾಂ, ಮತ್ತೆ ಇಲ್ಲ, ಹೊಸ ಅವ್ರಿಗೆ ಜಾಬಿಗೆ ಹೋಗ್ಬೇಕು ಅದು ಹೋಗ್ಬೇಕು ಅನ್ನೋದೇನು ಏನಿಲ್ಲ. ಬರೀ ಅಡುಗೆ ಮಾಡೋದು. ನಾವು 11 ಜನ ಮಕ್ಕಳು. ಅಯ್ಯೋ, ಹಾಂ, ಕ್ರಿಕೆಟ್ ಟೀಮ್ ಪೂರ. ಕ್ರಿಕೆಟ್ ಟೀಮ್ ಪೂರ. ಹಾಂ, ಹಾಂ. ಮತ್ತು ಅವರಿಗೆಲ್ಲ ಅನ್ನುವಾಗ ನಾವು ಸ್ವಲ್ಪ ಕೆಲಸ ಮಾಡಬೇಕಲ್ಲ. ಸಣ್ಣವ್ರು ಇದ್ದೀವಿ. ಓಕೆ. ಅಮ್ಮನಿಗೆ ಹಡಿಯೋದು ಆಗ್ತದ, ಹಾಂ, ಅವಾಗ ನಾವೇ ಹೆಲ್ಪ್ ಮಾಡಬೇಕಲ್ಲ. ಓಕೆ. ಅಷ್ಟು ಮಕ್ಕಳಿಗೆ ಅವರು ಜೋಪಾನ ಎಲ್ಲ ಸ್ಪೆಷಲ್ ಐಟಮ್ಸ್ ಎಲ್ಲ ಅವರು ಯಾರು? ಇವ್ರ ಅಪ್ಪ. ಹಾಂ, ಅಂಟಿನುಂಡೆ, ಜಿಲೇಬಿ, ಚಿರೋಟಿ, ಮೋಹನ್ತಾಲು ಎಲ್ಲ ಮಾಡ್ತಿದ್ರು. ಈಗ ಅವರೇ ಅವರು ಅಷ್ಟು ನಮ್ಮ ಸೋದರ ಮಾವ. ನಿಮ್ಮದು ಬೆಳಗ್ಗೆಯಿಂದ ಚಟುವಟಿಕೆಗಳು 11 ಜನ ಮಕ್ಕಳು ಹೇಗಿತ್ತು ನಿಮ್ದು ಅಂತ ಅವತ್ತಿನ ದಿನಗಳು? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಹ್ಞೂ. ಹಾಂ, ಓಕೆ. ಹಾಂ, ಅಮ್ಮ ಬೆಳಿಗ್ಗೆ ಬೆಳಗ್ಗೆ ಒಂದು ಪಾತ್ರೆ ಎಲ್ಲ ತಿಂಡಿ ಮಾಡಿ ಇಡ್ತಿದ್ರು, ತಿಂತಿದ್ವಿ, ಸ್ಕೂಲಿಗೆ ಹೋಗ್ತಿದ್ವಿ. ಹಾಂ, ಆಮೇಲೆ ಮನೆಗೆ ಬಂದ್ಮೇಲೆ ಮತ್ತೆ ಎಲ್ಲರೂ ಒಂದೇ ಗ್ರೂಪ್ ಆಗಿ ಕುತ್ಕೊಂಡು ಊಟ ಮಾಡ್ತಿದ್ವಿ. ಈಗ ಅದು ಇಲ್ಲೇ ಇಲ್ಲ ಅಲ್ಲ. ಈಗ ಅದು ಇಲ್ಲೇ ಇಲ್ಲ. ಹಾಂ, ಈಗ ಅದು ಇಲ್ಲೇ ಇಲ್ಲ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದೇ ಇಲ್ಲ ಇವತ್ತಿನ ದಿನಗಳು. ಹಾಂ, ಪುಣ್ಯವಂತ ಕಾಲ ಅದು ನಿಮ್ದೆಲ್ಲ ಬದುಕಿದ್ದು ನೀವು. ಹಾಂ, ಹೌದು, ಹಿರಿಯರು ಮಾಡಿದ್ದ ನೆನಪು ಬರ್ತದೆ ಎಲ್ಲ. ಹಾಂ, ಓಕೆ. ದೊಡ್ಡ ಜವಾಬ್ದಾರಿ ನಿಭಾಯಿಸಿದ್ರೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಷ್ಟು ಜನ ನೀವು? 5 ಹೆಣ್ಣು, 6 ಜನ ಹುಡುಗಿಯರು, 5 ಜನ ಗಂಡು. 6 ಮಂದಿ ಹೆಣ್ಣು ಮಕ್ಕಳು, ಹಾಂ, 5 ಮಂದಿ ಗಂಡು ಮಕ್ಕಳು. ಹಾಂ, ಓಕೆ. ಹಾಂ, ಅವರು ಆ ಹೋಟೆಲ್ ಮಾಡೇ ಬದುಕಿ ಎಲ್ಲರೂ ಜೀವನ ಸಾಗಿಸಿದ್ದಾರೆ. ಹಾಂ. ಹಾಂ, ಇವ್ರನ್ನ ನೋಡಿದಾಗ ಏನು ಅನ್ನಿಸ್ತು ನಿಮಗೆ? ಅತ್ತೆ ಮಗನೇ ಆಗ್ಬೇಕು ಅಂದರೆ ಏನು ಮೊದಲೇ ಮಾತಾಡ್ಕೊಂಡಿದ್ದೀರಾ ಹೇಗೆ ಅಂತ? ನನ್ನ ಮುಖನೇ ನೋಡಿಲ್ಲ. ನಮ್ಮಪ್ಪ ಮತ್ತೆ ಇವರೇ ಮಾಡಿದ್ದು. ಯಾಕೆ ಮನೆಗೆ ಹೋಗೋದು ಬರೋದು ಮಾಡ್ತಿರ್ಲಿಲ್ಲ? ಇಲ್ಲ. ಹೌದಾ? ನಮ್ಮಪ್ಪ ಅಷ್ಟೇ ಹೋಗ್ತಿದ್ರು. ನಾ ಎಷ್ಟು ಮಕ್ಳಿಗೆ ಕರ್ಕೊಂಡು ಹೋಗೋದು ಊರಿಗೆ? ಕರ್ಕೊಂಡು ಹೋಗ್ತಿದ್ದಿಲ್ಲ. ಹಾಂ, ಇವ್ರ ಮನೆ ಕಾಯ್ಲಿಕ್ಕೆ ಇರ್ತಿದ್ರು ಅಲ್ಲಿ. ಬಾಕಿ ಅವ್ರು ಒಂದು 3 ಜನ 4 ಜನ ಅಷ್ಟೇ ಹೋಗಿ ಬರೋದು. ಫಿಕ್ಸ್ ಆದ್ಮೇಲೆ ಆದ್ರೆ ನೀವು ಕದ್ದು ಮುಚ್ಚಿ ಹೋಗ್ಲಿಲ್ವಾ ಇಲ್ಲಿಗೆ? ಕದ್ದು ಮುಚ್ಚಿ ಯಾಕೆ ಬೇಕಾದಂಗೆ ಇತ್ತು, ಆದ್ರೆ ಹಂಗೆ ಆ ಸಿಸ್ಟಮ್ ಇರಲಿಲ್ಲ. ಅವಾಗ ಒಂದು ಹೆದರಿಕೆ ಇತ್ತು. ಅದು ಏನು ನಮ್ಗೆ ಮದುವೆ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ. ಅಂತ ಟೈಮ್ನ ಮದುವೆ ಮಾಡಿಬಿಟ್ರು. ಅಷ್ಟೇ. ಮತ್ತೆ ಹೇಗೆ ಏನು ಹೇಳಿ ಕಳಿಸಿದ್ರು ಅಮ್ಮ ಮನೆಗೆ ಬರೋ ಮುಂದೆ? ಇನ್ನೂ ಚಿಕ್ಕವ್ರು ನೀವು. ಗಂಡನ ಮನೆಗೆ ಬರೋ ಮುಂದೆ ಏನು ಹೇಳಿ ಕಳಿಸಿದ್ರು? ಗಂಡ ಹೇಳಿದ ಹಂಗೆ ಕೇಳಬೇಕು ಅಂತ. ಹಾಂ, ಅಷ್ಟೇ. ಗಂಡ ಹೇಳ್ದಂಗೆ ಕೇಳಬೇಕು. ನಿಮ್ಮ ಮನೆಗೆ ಏನು ಹೇಳ್ಕೊಟ್ರು ಹಿರಿಯರು? ನಿಮ್ಮ ಹೆಂಡತಿ ಬಂದ್ಮೇಲೆ ನೀವು ಸುಧಾರಿಸ್ಬೇಕು. ಅವರು ಏನು ಬೇಕು ಬೇಡಗಳನ್ನು ನೀವು ಅವರಿಗೆ ಇದು ಮಾಡಬೇಕು, ತಿಳ್ಕೊಂಡು ನೀವು ತಂದು ಕೊಡಬೇಕು. ಅವ್ರಾಗೆ ಎಲ್ಲ ಬೇಕಂತ ಹೇಳಂಗಿಲ್ಲ. ಓಕೆ. ನಿಮಗೇನು ಬೇಕಂದ್ರೆ ಇವ್ರಿಗೆ ಹೇಳ್ತಿದ್ರಾ ಇಲ್ಲ ನಿಮ್ಮ ಅತ್ತೆ ಮಾವನ್ಗೆ ಹೇಳ್ತಿದ್ರಾ? ಹೇಗೆ? ಇಲ್ಲಪ್ಪ, ಇವರಿಗೆ ಹೇಳೋದು. ಹೌದಾ? ಅವ್ರ ಊರಲ್ಲಿ ಇರ್ತಿದ್ರು. ಹಾಂ, ಹಾಂ, ಹಾಂ. ಅಶ್ವತ್ಪುರ ಅಂತ ಇದೆ, ಅಲ್ಲಿ 8 ಕಿಲೋಮೀಟರ್. ಓಕೆ. ಈಗೂ ಇದೆ.
ಹೋಗಿರ್ತೀರ ಅಲ್ಲಿಗೆ? ಹಾಂ, ಈಗ ನಾಡ್ದು ಶಂಕರಾಚಾರ್ಯ ಉತ್ಸವ ಮಾಡ್ತೀವಿ, ಅವಾಗ ಮತ್ತೆ ಹೋಗ್ಲಿಕ್ಕಿದೆ. ಮದುವೆಗಳಾದ್ರೆ ಏನಾದರೂ ಹೋಗಿರ್ತೀವಿ. ವರ್ಷದಲ್ಲಿ ಒಂದು 4-5 ಸಲ ಹೋಗ್ಬಿಟ್ಟು ಹೋಗ್ಬಿಟ್ಟು ಬರ್ತೀರಾ? ಇವ್ರ ಅಣ್ಣ ಅಲ್ಲೇ ಇರ್ತಾರೆ. ಯಜಮಾನ್ರಿಗೆ ಏನು ಇಷ್ಟ ಅಡಿಗೆ? ಚೆನ್ನಾಗಿ ಮಾಡ್ತಾಳಂತ ಹೇಳ್ತಾರೆ ಅಷ್ಟೆ. ಹೌದಾ? ಏನು ಎಲ್ಲ ಚೆನ್ನಾಗಿ ಮಾಡ್ತೀರಿ ನೀವು? ಮನೆಗೆ ಬಂದ ಊಟನ ಹೋಟೆಲಲ್ಲಿ ಊಟ ಮಾಡ್ತೀರಿ? ಇಲ್ಲ ಮನೆ ಮನೆಗೆ ಬಂದೆ ಹೌದಾ? 4 ಗಂಟೆಗೆ. 4 ಗಂಟೆಗೆ ನೀವು ಕಾಯ್ತಾ ಇರ್ತೀರಿ? ಇಲ್ಲ, ನಾವು ಊಟ ಮಾಡ್ಬಿಡ್ತೀವಿ. ಹೌದಾ? ಅವ್ರಿಗೆ ಕಾಯ್ತಾ ಕೂತ್ರೆ ನಾವು ಉಪವಾಸ. ಇವ್ರ ಆಮೇಲೆ ಶುಗರ್ ಎಲ್ಲ ಇವ್ರದ್ದು ಏರ್ತದ. ಮೊದ್ಲೆಲ್ಲ ಕಾಯ್ತಾ ಇದ್ರಾ? ಮೊದಲು ಮೊದ್ಲು ಅಷ್ಟೇ ಹೋಟ್ಲಲ್ಲೇ ಇದ್ದಿದ್ದಲ್ಲ ಅವರು. ಮದುವೆ ಮಾಡ್ಕೊಂಡಿದ್ದೆ ಹೋಟ್ಲಿ. ಅಂದ್ರೆ ಅಲ್ಲೇ ಹಿತ್ಲ ಮನೆ ಹಿತ್ಲ. ಈಗ ನಿಮ್ಮ ಕಿರಾಣಿ ಅಂಗಡಿ ಇದೆಯಲ್ಲ ಬಾಂಬೆ ರೆಸ್ಟೋರೆಂಟ್ ಪಕ್ಕ, ಅದ್ರ ಮೇಲೇನೆ ಮನೆ. ಅದಕ್ಕಿಂತ ಮುಂಚೆ ಬರೀ ತಗಡಿಂದ ಶೆಡ್ ಇದ್ದಂಗೆ ಇರ್ತದೆ. ಅಂದ್ರೆ ಬೇಕಾದಷ್ಟು ಇದ್ರೂ ನೀವು ಹಂಗೆ ಕಲಿಬೇಕು ಅಂತ ಹೇಳೋರು ನಮ್ಮ ಫಾದರ್. ಯಾವ ಪರಿಸ್ಥಿತಿ ಒಳಗೂ ನೀವು ಇರಲಿಕ್ಕೆ ಕಲಿಬೇಕು. ನಿಮಗೆಲ್ಲ ಇದೇ ಬೇಕು ಅದೇ ಬೇಕು ಅಂತ ಕೊಡೋಂಗೆ. ವರ್ಷಕ್ಕೆ ಒಂದು ಚಡ್ಡಿ ಮತ್ತು ಶರ್ಟ್ ಅದನ್ನು ಅವರೇ ಇಂಥಲ್ಲಿ ಹೊಲಿಸ್ಬೇಕು, ಇಂಥಲ್ಲಿ ತೊಗೊಳ್ಬೇಕು, ಮಾಡಬೇಕು ಅಂತೆಲ್ಲ ಅವರೇ ಹೇಳಿಬಿಡು. ಅಷ್ಟೇ ಅಷ್ಟಕ್ಕೆ. ಮತ್ತೆ ಇವಾಗ ನಂಗೆ ಅವಾಗಲೂ ರಜಾ ಗಿಜಾ ಏನಿಲ್ಲ, ಮತ್ತೆ ಎಲ್ಲಾರ ಹೊರಗಡೆ ಹೆಂಗೆ ಹೋಗೋದು ಏನು ಇರಲಿಲ್ಲ ನಿಮ್ದು? ಇತ್ತಲ್ಲ, ಹೆಂಗೆ ಹೋಗ್ತಿದ್ರಿ? ಕಾರೆಲ್ಲ ಮಾಡ್ಕೊಂಡು. ಹಾಂ, ಅಂದರೆ ನಮಗೆ ಸ್ವಲ್ಪ ತಿಳುವಳಿಕೆ ಬಂದಮೇಲೆ ತಿಳುವಳಿಕೆ ಬರುತ್ತೆ. ಕರ್ಕೊಂಡೋಗಿ ಎಲ್ಲೆಲ್ಲ ಕರ್ಕೊಂಡೋಗಿದ್ರು ಯಜಮಾನ್ರು ಅಮ್ಮ? ಮಗಳು ಮದುವೆ ಆಗಿದ್ದು ಆದ್ಮೇಲೆ ಡೆಲ್ಲಿ ಅಲ್ಲೇ ಇದ್ದವಳು 10 ವರ್ಷ. ಅವಾಗ ಡೆಲ್ಲಿ ಕರ್ಕೊಂಡು ಹೋಗಿದ್ದೆ. ಡೆಲ್ಲಿಗೆ 2 ಸಲ. ಆಮೇಲೆ ಇದು ಊಟಿ ಅಲ್ಲ, ಯುರೋಪ್ ನೋಡಿ. ಎಲ್ಲ ಮಗಳದ್ದು ಮದುವೆ ಆದ್ಮೇಲೆ ಕರ್ಕೊಂಡೋಗಾರೆ? ಮೊದ್ಲಿಲ್ಲ? ಇಲ್ಲ, ಮೊದಲೆಲ್ಲ ಇಂಡಿಯಾದೊಳಗೆ ಎಲ್ಲ ಕರ್ಕೊಂಡು ಹೋಗಿ. ಎಲ್ಲ ಕರ್ಕೊಂಡೋಗಿದ್ದೀರಿ? ಏನಂತ ಕರಿತಿದ್ರಿ? ಪೆಟ್ ನೇಮ್ ಶೋಭಿ. ಹಾ, ಈ ಕರೆಯೋದೆಲ್ಲ ಶೋಭಾ. ಶೋಭಾ. ಈಗ ಯಾಕ್ರಿ ಅದು ಚೇಂಜ್ ಆಯ್ತು? ಮೊದ್ಲು ಯಾಕೆ ಆದ್ಮೇಲೆ ಹಂಗಾಗೋಯ್ತಾ? ಮುಡಾಳಿದ್ರು ಮಾತ್ರ. ಹೌದಾ? ಹುಡುಗ ಏನಿಲ್ಲ, ಮನೇಲಿ ಕೂಡ್ಸೋದು, ನನಗೆ ಹೊರಗಡೆ ಹೋಗ್ಬಿಡೋದು ಅರ್ಜೆಂಟ್. ಪಿಕ್ಚರ್ ನೋಡೋದು. ಸಿನಿಮಾ ಹುಚ್ಚ ಬಾಳ. ಹೌದಾ? ಫಿಲ್ಮ್, ಹಾಡು. ಯಾರು ಇಷ್ಟ ನಿಮಗೆ ಸಿನಿಮಾದಲ್ಲಿ? ಅಮಿತಾಬ್ ಬಚ್ಚನ್. ಅಮಿತಾಬ್ ಬಚ್ಚನ್ ಅವ್ರ ಸಿನಿಮಾ ಜಾಸ್ತಿ ನೋಡ್ತಿದ್ರ? ಹೌದು, ಅವನ್ ಬಂದಾಗಿಂದ ಅವನೇ ನೋಡೋದು ನಾವು ಜಾಸ್ತಿ. ಅದು ಫಿಲ್ಮ್ ಮಿಸ್ ಮಾಡಲ್ಲ. ಅದಕ್ಕೆ ಇವರಿಗೂ ಕಿಶೋರ್ ಕುಮಾರ್ ಹೇಳ್ತಿದ್ರು. ಪ್ಲೇಬ್ಯಾಕ್ ಸಿಂಗರ್. ಇವ್ರಿಗೂ ಅಮಿತಾಬ್ ಬಚ್ಚನ್ ಅಂತಾನೆ ಅಂತಿದ್ರು. ಹೈಟ್ ನೋಡಿದ್ರೆ ಹಂಗಾದ್ರೆ ಇವರು. ಇಲ್ಲ, ನಮ್ಗಿಂತ 4 ಇಂಚದೊಳಗೆ ಎತ್ತರದ ನಾವು. ಅಲ್ಲ, ನಾವು 5, 10, 6, 2. ಹೌದಾ? ಹೈಟ್ ಕಂಡಿಟ್ಟಿರ್ಬಿಡಿದ್ರಿ. ಓಕೆ. ಅಲ್ಲ, ನೀವು ಹೇಳಿಲ್ವಾ? ನೀವು ನಮ್ಮನ್ನ ಕರ್ಕೊಂಡು ಹೋಗಂತ ಕೇಳಿಲ್ವಾ ಅಂತ? ಕರ್ಕೊಂಡು ಹೋಗ್ತಿದ್ದಾನೆ ಸಿನಿಮಾಕ್ಕೆ. ಯಾವುದು? ಅಮ್ಮ ಅಪ್ಕೆ ಕವನ. ಅಮ್ಮ ಆಪ್ಕೆ ಹೈ ಕೌನ್. ನೋಡಿ ನೆನಪು ಯಾವ್ದು ಅದು ಹೇಳ್ರಿ. ಪಿಕ್ಚರ್ ಅವ್ರ ಜೊತೆ ಹೋಗಿದ್ದ. ಈಗ ಪಿಕ್ಚರೇ ಅಲ್ಲ, ಮರೆತು ಹೋಗಿದೆ, ಆದರೆ ಯಾವ್ದು ನೆನಪಿತ್ತು ಅಂತ. ಇಲ್ಲ, ಯಾವ್ದಕ್ಕೆ ಬಿಟ್ಟು ಹೋಗಿದ್ರು? ಸ್ವರ್ಣ ಸುಂದರಿ. ಸ್ವರ್ಣ ಸುಂದರಿ. ಸ್ವರ್ಣ ಸುಂದರಿ ಪಕ್ಕದಲ್ಲೇ ಇದ್ದಾರೆ. ಬರೇ ಇಂಗ್ಲಿಷ್ ಪಿಕ್ಚರ್ ನೋಡೋದು. ಮತ್ತೆ ನಾನು ಏನು ಹೋಗಿ ಕೂತ್ಕೊಳ್ಳೋದಲ್ಲಿ. ಹೌದಾ? ಅಲ್ಲಿ ನಮಗೆ ಇಂಗ್ಲಿಷ್ ಪಿಕ್ಚರ್ ಅಮೃತ ಟಾಕೀಸ್ ಹುಬ್ಳಿ, ಅಲ್ಲಿ ಇಂಗ್ಲೀಷ್ ಪಿಕ್ಚರೇ ಬರ್ತಿತ್ತು, ಬೇರೆ ಯಾವುದೂ ಬರ್ತಿದ್ದಿಲ್ಲ. ನಾವು ಇಲ್ಲಿಂದ ಮೋಟರ್ ಸೈಕಲ್ನೊಳಗೆ ರಾತ್ರಿ 9:30 ಹೋಗ್ತಿದ್ವಿ. 9:30 ಅಲ್ಲಿ ಮುಟ್ಟುವಂಗೆ ಹೋಗ್ತಿದ್ವಿ. 11:30 ವಾಪಸ್. ಇಂಗ್ಲೀಷ್ ಎಲ್ಲ ತಿಳಿಯೋದ ನಿಮಗೆ? ಅಲ್ಲ, ನಾವು ಕಲ್ತದ್ದು ಸೆಂಟ್ ಜೋಸೆಫ್ನೊಳಗೆ. ಇಂಗ್ಲೀಷ್ ಪಂಡಿತರು. ಓಕೆ. ನಿಮ್ಗೆ ಗೊತ್ತಿಲ್ದಂಗೆ ಹೋಗಿ ಬಂದ್ಬಿಡೋರು ಅವರು? ಗೊತ್ತಿದೆ. ನೀವು ಊಟ ಮಾಡಿಬಿಡಿದ್ರೆ ನಾವು ಬರ್ತೇವೆ ಅಂತ. ಹಂಗೆ ಹಂಗಾದ್ರೆ ಗೊತ್ತಾಗ್ಬಿಡೋದು ನಿಮ್ಗೆ. ಮತ್ತೆ ಅದ್ ನೆನ್ಸ್ಕೊಂಡು ಈಗ ಜಗಳ ತೆಗೆದಿದ್ದೀರಿ? ನಾನೇನೋ ಬಂದು ಜಗಳ ಹಚ್ಚದಂಗೆ ಆಗತ್ತೆ ಈಗ. ಇಲ್ಲಪ್ಪ, ಇಲ್ಲಲ್ಲ, ಒಂದಿನ ಜಗಳ ಆಡಿಲ್ಲ, ಒಂದಿನ ಇದು ಮಾಡಿಲ್ಲ. ಹೌದಾ? ಒಂದೊಂದ್ಸಲ ಒಂದಿನ ಒಂದು ವಾರ ಮಾತಾಡೋದೇ ಬಂದ್ ಮಾಡಿಬಿಡ್ತೀವಿ. ಜಗಳ ಆಡುವಂಗಿಲ್ಲ. ಬೇಕೋ ಬೇಕು ಅಷ್ಟೇ. ಹಂಗೆ
ಅದು ರೆಸ್ಟ್ರಿಕ್ಟ್ ಮಾಡಿಬಿಡೋದು. ಹಾಂ ಆಮೇಲೆ ಪ್ರೀತಿ ಹೆಚ್ಚಿಗೆ ಆಗ್ತದೆ ಅವಾಗ. ಹೌದಾ? ಹಾಂ, ಓ, ಕಂಟ್ರೋಲ್ ಮಾಡಿದ್ರೆ ಹೆಚ್ಚಿಗೆ ಆಗ್ತದೆ. ಪ್ರೀತಿ ಹೌದು. ಹೌದಾ? ಫಸ್ಟ್ ಮಾತಾಡೋರು ಯಾರು? ಯಾರು ನಾವೇ ಮಾತಾಡಬೇಕು. ಅವರೆಲ್ಲ ಹಾಂ ಸೂಪರ್ ನೀವು. ಹಾಂ ಎಲ್ಲ ಗೊತ್ತು ಹೆಚ್ಚಿರ್ತಾರೆ. ಇಂಥ ಜೋಡಿಯಪ್ಪ ಇದು ನಿಜವಾಗ್ಲೂ. ಈಗ ನಿಮ್ಮಂಥ ಜೋಡಿ ಹುಡ್ಕೋದೇ ಕಷ್ಟ ಆಗ್ಬಿಟ್ಟಿದೆ ನನಗೆ. ನೀವು ಹುಡುಕಿದ್ರಲ್ಲ ವಯಸ್ಸಾದ್ರೆ ಏನಾಗುತ್ತೆ ಬಿಡ್ರಿ ನಮ್ದೇನಿದೆ, ಅಯ್ಯೋ ಎಲ್ಲ ಮುಗಿದೋಯ್ತು ಅನ್ನೋರೇ ಜಾಸ್ತಿ ನೋಡಿ ಯಜಮಾನ್ರ. ಅಲ್ಲ, ಇವ್ರ ಉದಾಹರಣೆ ಆಗ್ಬೇಕಲ್ಲ ನಮಗೆ. ನೀವು ನೋಡೋರಿಗೆ 53 ವರ್ಷ ಆಯ್ತು ಮದುವೆ ಆಗಿ. ಮದುವೆ ಆಗಿ 53 ವರ್ಷ ಆಯ್ತಾ? ಅಬ್ಬಬ್ಬಬ್ಬ, ಹೋಗ್ತದೆ ನೀವು ಅದ್ಭುತ. ಹಾಂ, 25 years ಗೋಲ್ಡನ್ ಜೂಬ್ಲಿ ಆಯ್ತು. ಮಾಡಿರಲ್ಲ? ಎಲ್ಲ ಮಾಡಿದ್ವಿ. ಎಷ್ಟು ಖುಷಿ ಇತ್ತು ನಿಮ್ಗೆ ಅವಾಗ? ಶೂಟಿಂಗ್ ಮಾಡಿದ್ರು ಅವಾಗ, ಸಿನಿಮಾ ಶೂಟಿಂಗ್ ಮಾಡಿದ್ರು. ಇವರು ಫಿಲ್ಮ್ ಹಾಡಿ ಡ್ಯಾನ್ಸ್ ಮಾಡಿದ್ರು ಕನ್ನಡ ಸಾಂಗ್ಸ್. ಹೌದಾ? ರಾಜ್ಕುಮಾರ್, ವಿಷ್ಣುವರ್ಧನ್. ಈ 2 years. ವಾ, ಡ್ಯಾನ್ಸ್ ಎಲ್ಲ ಮಾಡಿದ್ದೀರಾ? ಮಾಡಿದ್ದೇವೆ. ಬಾನಲ್ಲು ನೀನೆ. ಬಾನಲ್ಲಿ ನೀನೆ, ಅದೇ ಹಾಡು ಹೇಳಿ. ಹಾಡಿ ಹಾಡಿಗೆಲ್ಲ ಡ್ಯಾನ್ಸ್ ಮಾಡಿ. ಬರ್ತಾ ಹಾಡು ಹೇಳ್ರಿ ನೋಡೋಣ ಒಂದು 2 ಲೈನ್. ಬಾನಲ್ಲು ನೀನೆ, ಭುವಿಯಲ್ಲೂ ನೀನೆ, ಭುವಿಯಲ್ಲೂ ನೀನೆ, ಎಲ್ಲೂ ನೀನೇ, ಎಲ್ಲೂ ನೀನೇ, ನಲ್ಲು ನೀನೇ. ಬಾನಲ್ಲು ನೀನೆ, ಭುವಿಯಲ್ಲು ನೀನೆ. ಅಲ್ಲ, ಅವ್ರು ನೋಡ್ಕೊಂಡು ಹಿಂಗೆ 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 ನೋಡ್ಕೊಂಡು ಮಾಡಿದ್ದು ಶೂಟಿಂಗ್. ಎಲ್ಲಿರುವೆ ಮನ. ಅಲ್ಲ, ಅವ್ರು ಸ್ವಲ್ಪ ಹೈಟ್ ಜಾಸ್ತಿ, ನೀವು ಅಲ್ಲಿ ನೋಡ್ಬೇಕು, ಅಲ್ಲಿ ಹಂಗೆ ಆಗ್ತದೆ. ಹಾಂ ಹಾಂ, ಹೇಳ್ರಿ. ಹಾಂ ನೀ ಎಲ್ಲಿರುವ ಮನವ ಕಾಣುವ ಕಾಡುವ. ಎಷ್ಟು ಚಂದ ಹಾಡಿದ್ರು ಅವ್ರು, ನೀವೇನು ಹಿಂಗೆ ಹೇಳ್ತೀರಿ? ಹಾಂ, ಹೇಳ್ರಿ. ಅವ್ರು ನೋಡ್ಕೊಂಡು ಹೇಳ್ರಿ. ಮನವ ಕಾಣುವ ರೂಪಸಿ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ಎಲ್ಲ ಸೊಸೆ ಹೇಳ್ಕೊಟ್ಟಿದ್ವಿ. ಎಂಥ ಅತ್ತಿ ಸೊಸಿ ನೀವು ಅಂದರೆ ಲೋಕದಲ್ಲಿ ಹುಡುಕ್ಬೇಕು ನಿಮ್ಮನ್ನ. ನೀವೊಬ್ಬರೇ ಲಾಸ್ಟ್ ಪೀಸ್ ಅನ್ಸುತ್ತೆ ನನಗೆ. ಎಲ್ಲರೂ ಬರೀ ಕಂಪ್ಲೇಂಟ್ ಹೇಳ್ಯಾರ, ಇಲ್ಲಿ ಬರಲಿಲ್ಲ. ಅತ್ತಿ ಸೊಸಿ ಅಂದ್ರೆ ಏನಂತ ಹೇಳ್ರಿ ನಮಗೆ. ಎಲ್ಲ ಕಡೆ ಹೋದ್ರು ಅತ್ತಿದಿಂತ ದೊಡ್ಡ ಕಂಪ್ಲೇಂಟು, ಅತ್ತಿನ ಕೇಳಿದ್ರೆ ಸೊಸಿದಿಷ್ಟು ದೊಡ್ಡ ಕಂಪ್ಲೇಂಟ್. ಅತ್ತೆ ಸೊಸೆ ಬಾಂಡಿಂಗು ಮದುವೆ ಆದ ಕೂಡಲೆಯಿಂದ ಸ್ಟಾರ್ಟ್ ಆಗ್ತದೆ. ಆವಾಗ ಸೊಸೆಗೇನೂ ಗೊತ್ತಿರಲ್ಲ. ಅತ್ತೆ ಅವ್ರನ್ನ ಅಷ್ಟು ಚೆನ್ನಾಗಿ, ಈಗ ನಮ್ಮ ಅತ್ತೆ ಹೆಂಗೆ ಅಂದರೆ ಅಷ್ಟು ನಮಗೆ ಅವರು ಸಹಕಾರ ಪ್ರತಿಯೊಂದು ಹೇಳಿಕೊಟ್ಟು ಸಮಾಧಾನದಿಂದ ಆ ಥರ ಎಲ್ಲ ಮಾಡಿದ್ದಾರೆ. ಆದ್ದರಿಂದ ಅದೇನಾಗ್ತದೆ, ಈಗ ನಮಗೂ ಅವ್ರ ಬಗ್ಗೆ ಮೊದಲೇ ಒಂಥರ ಸಿಟ್ಟೆಲ್ಲ ಮಾಡಿ ಇದು ಮಾಡಿದ್ರೆ ನಮಗೂ ಅವ್ರ ಬಗ್ಗೆ ಒಬ್ಳು ಸೊಸೆಯಾಗಿ ಬಂದಿದ್ದಾಳೆ ಅಂದಾಗ ಅವಳಿಗೇನೂ ಗೊತ್ತಿರೋದಿಲ್ಲ. ಆವಾಗ ಅಡ್ಜಸ್ಟ್ ಆಗಕ್ಕೆ ಅವ್ರು ಟೈಮ್ ಕೊಡಬೇಕು. ಹಾಗೆ ಇವ್ರು ಕೊಟ್ಟು ಇವರು ಅಷ್ಟೇ ಪ್ರೀತಿ ಎಲ್ಲ ತೋರಿಸಿದ್ದಾರೆ ನನ್ನ ಮೇಲೆ. ನಾನು ಈಗ ಹಾಗೆ ನಾವು ಅಮ್ಮ ಮಗಳ ಥರನೇ ಇದ್ದೀವಿ. ಅವ್ರು ಕಂಡ್ರೆ ನನಗೂ ಅಷ್ಟೇ ಪ್ರೀತಿ ಗೌರವ ಎಲ್ಲ, ಅವರಿಗೂ ಅಷ್ಟೇ. ಸೊಸೆ ಕಂಡ್ರೆ ಭಾಳ ಇದು. ನನಗೆ ನಾನು ಪ್ರೆಗ್ನೆಂಟ್ ಇದ್ದಾಗೆಲ್ಲ ಭಾಳ ಅವರು ನನಗೆ ಹೆಲ್ಪ್ ಅಂದರೆ ಕಾಳಜಿ ವಹಿಸಿದ್ದಾರೆ. ನನಗೆ ಅವಾಗ ಟೈಫಾಯ್ಡ್ ಆಗಿಬಿಟ್ಟಿತ್ತು. ಅವಾಗ ಎಷ್ಟು ಕೇರ್ ಮಾಡಿದ್ದಾರೆ, ಭಾಳ ಇದು ಮಾಡಿದ್ದಾರೆ. ಈಗ ಅವೆಲ್ಲ ಸಣ್ಣ ಪುಟ್ಟ, ಈಗ ಅವ್ರದ್ದು ನಾವು ಇದು ಮಾಡಿದ್ವಲ್ಲ, ಪ್ರೋಗ್ರಾಮ್ ಮಾಡಿದ್ವಲ್ಲ, ಅದಕ್ಕೆ ಒಂದು ಇದಿತ್ತು, ಒಂದು 5 ನಿಮಿಷದ ಇವ್ರ ಕಡೆಯಿಂದ ಒಂದು ಡ್ಯಾನ್ಸ್ ಮಾಡಿಸೋಣ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಅದು ಸಾಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡಿದೆ. ಇವ್ರ ಕಾಲಕ್ಕೆ ತಕ್ಕಂಗೆ ಸಾಂಗ್ಸ್ ಇದ್ರೆ ಚೆನ್ನಾಗಲ್ಲ. ಅದು ಹಳೆಯದು, ಎಲ್ಲಿರುವೆ ಮನವ ಕಾಡುವ, ಆಮೇಲೆ ನೀನೆಲ್ಲೋ ನಾನಲ್ಲೇ, ಅದು ನಮ್ಮ ಸಂಸಾರ, ಆನಂದ ಸಾಗರಕ್ಕೆ ನಾವು ಲಾಸ್ಟಿಗೆ ಜಾಯ್ನ್ ಆಗೋದು, ಆ ಥರ ಎಲ್ಲ ಮಾಡಿದ್ವಿ. ಅದಕ್ಕೆ ಎಲ್ಲ ಇವರಿಗೆ ಹೇಳ್ಕೊಟ್ಟಿದ್ದೆ, ಹಿಂಗೆ ಮಾಡ್ರಿ ಅಂತೇಳಿ. ಅದು 75 years, ಮ್ಯಾರೇಜ್ 50 years, ಎರಡು ಒಟ್ಟಿಗೆ 25 ವರ್ಷ 50 ವರ್ಷ. ಹಾಂ, ಅದೆಲ್ಲ ಮಾಡಿದ್ವಿ. ಹಾಗೆ ಯಾವಾಗೂ ಅತ್ತೆ ಸೊಸೆ ಬಾಂಡಿಂಗ್ ಅದರಿಂದನೇ ಬೆಳೆಯೋದು. ಫಸ್ಟು ಅತ್ತೆ ಏನು ತೋರಿಸ್ತಾರಲ್ಲ ನಮಗೆ, ಮದುವೆ ಆಗಿ ಬಂದು 1-2 ವರ್ಷ ಆಗಿರ್ಬೋದು, ಆ ಪ್ರೀತಿ ತೋರಿಸೋದ್ರಿಂದನೇ ಮುಂದೆ ಆ ಸಹಕಾರ ಅಡ್ಜಸ್ಟಿಗೆ ಅವರು ಇದು ಕೊಟ್ಟಿದಾಗಲೇ ಬೆಳೀತದೆ. ಇಲ್ಲ ಅಂದರೆ ಇಲ್ಲ. ಏನೋ ನನ್ನ ಮಗನ ಕಿತ್ಕೊಳಕ್ಕೆ ಬಂದಿದ್ದಾಳೆ ಅನ್ನೋಂಗೆ ಯಾರು ಆ ಥರ ಮಾಡ್ತಾರಲ್ಲ, ಆವಾಗ ಸೊಸೆಗೂ ಏನು ಅನ್ಸ್ಬಿಡ್ತದೆ, ಬೇಡ ಇವರು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತದೆ. ಇವ್ರು ಆ ಥರ ಇರಲೇ ಇಲ್ಲ. ಅಮ್ಮ, ನೀವು ಹೇಳಿ, ಏನಾದರೂ ಬಂದಿಲ್ಲ ಅಂದರೆ ಇವಾಗಿನ ನಿಮ್ಮ ಮನೆಗೆ ಏನು ಕಲಿಸಿದ್ದಾರೆ?
ಏನು ಬರೋದೇ ಇಲ್ಲ ನಿಮಗೆ, ಬರೀ ಕಂಪ್ಲೇಂಟ್ ಅವ್ರ ಮೇಲೆ. ನಿಮಗೆ ಇವ್ರಿಗೇನು ಬರಲಾರದ ಕಾಲದಲ್ಲಿ ಬಂದಿದ್ದು, ನಿಮ್ಗೇನು ಅನ್ಸೋದು? ನನಗೇನು ಇದಿಲ್ಲ. ಇವರು ಇಲ್ಲ, ಇವ್ರ ಜೊತೆ ನಾನು ಜೊತೆಗೆ ಇರ್ತಿದ್ನಲ್ಲ, ಸೊ ಇವ್ರು ಹೆಂಗೆ ಮಾಡ್ತಾರೆ ಅದರಿಂದ ನಾನು ಎಲ್ಲ ಕಲ್ತ್ಕೊಂಡ್ಬಿಟ್ಟೆ. ಆಮೇಲೆ ಇವ್ರು ನೋಡಿ ಈ ಥರ ಹೆಂಗೆ ಮಾಡೋದು, ಯಾವಾಗಲೂ ಏನಿರ್ತದೆ ನಿಂಗೇನು ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ರೆ ನನಗದು ಬೇಜಾರಾಗೋದು, ಬೇಡ ಬಿಡು ಅವರೇ ಮಾಡಲಿ ಅಂತ ಬಿಟ್ಬಿಡೋದು, ಆ ಥರ ಆಗ್ತದೆ. ಆದರೆ ನಾವಿಬ್ಬರು ಯಾವಾಗಲೂ ಜೊತೆಗೆ ಒಟ್ಟಿಗೆ ಅಡುಗೆ ಮಾಡ್ತಾಯಿದ್ವಿ, ತಿಂಡಿ ಮಾಡ್ತಾಯಿದ್ವಿ. ಅದರಿಂದ ಏನಾಗ್ಬಿಡ್ತು, ಅದು ಸ್ಲೋಲಿ ಇವ್ರು ಮಾಡಿದ್ದು ನೋಡ್ತಾ ಇದ್ವಲ್ಲ, ಹಂಗೆ ಎಲ್ಲ ನಮಗೂ ಗೊತ್ತಾಯಿತು. ಬೇಸಿಕ್ಕೆಲ್ಲ ನನಗೂ ಬರ್ತಾಯಿತ್ತು. ಆದರೆ ಇವರು ಡೈಲಿ ಟಿಫಿನ್ನು ಇದು ಎಲ್ಲ ಮಾಡೋದು. ನಮ್ಮದು ಹೋಟೆಲ್ ಮನೆ ಇತ್ತಲ್ಲ, ನಮಗೂ ಭಾಳ ಹತ್ತಿರ ಮನೆಗೂ ಹೋಟೆಲಿಗೂ, ಅದರಿಂದ ಸ್ವಲ್ಪ ನಮಗೂ ಆ ಟಚ್ ಇತ್ತು. ಮತ್ತು ಇವ್ರ ಕಡೆಯಿಂದ ಇನ್ನೂ ಚೆನ್ನಾಗಾಯ್ತು ಅಷ್ಟೇ. ಇದ್ರೆ ನಿಮ್ಮ ಹಂಗಿರ್ಬೇಕು ಅತ್ತೆ, ಇದ್ರೆ ನಿಮ್ಮಂಗೆ ಸೊಸೆ ಇಲ್ಲ. ಸಮೃದ್ಧಿ ಜೀವನ ಅಲ್ವಾ? ಹೌದು. ಎಲ್ಲಿ ನನ್ನ ದೃಷ್ಟಿನೇ ಬಿದ್ದುಬಿಟ್ಟಿತ್ತು ನಿಮಗೆ, ಆರತಿ ತೆಗೆಸ್ಕೊಳ್ಳಿ. ಓಕೆ. ಹಾಂ